ಹಲೋ ಫ್ರೆಂಡ್ಸ್, ಈಗ ಟೈಮ್ ಬಂದು 8 o'clock ಆಗ್ತಿದೆ. ಊಟಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಮನೆಯವರು ಇಲ್ಲ, ಹೊರಗಡೆ ಹೋಗಿದ್ದಾರೆ. 2 ಡೇಸು ಟ್ರಿಪ್ಪಲ್ಲಿದ್ದಾರೆ. ಹಾಗಾಗಿ ಪುಳಿಯೋಗರೆ, ಆಮೇಲೆ ಸ್ವಲ್ಪ ಎಣ್ಗಾಯಿ, ಆಲೂಗಡ್ಡೆ ಎಲ್ಲ, ಇದು ಹಾಗಲಕಾಯಿ ಪಲ್ಯ ಎಲ್ಲ ಇದೆ. ದೋಸೆ ಇಟ್ಟಿದೆ ಫ್ರೀಝರ್ನಲ್ಲಿ. ಈಗ 2 ದೋಸೆ ಹಾಕ್ಬಿಟ್ರೆ ಮುಗೀತು. ಇನ್ನೇ ನಾವು ಬರೀ 3 ಜನ. ಈಗ ಸಾಂಬಾರು ಮಾಡೋದಕ್ಕೆ ಎಲ್ಲ ಯೋಚನೆ ಆಗ್ತಾ ಇದೆ. ನಾಳೆ ಮಾಡ್ಕೊಂಡ್ರೆ ಆಯಿತು. ತರಕಾರಿ ಎಲ್ಲ ತಂದಿಟ್ಬಿಟ್ಟು ಇರೋ ಫ್ರೆಶ್ ಆಗಿರೋದು, ನಾಳೆ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಬರೀ ಇದೆಲ್ಲ ಇದೆಯಲ್ಲ ಖಾಲಿ ಮಾಡೋಣ ಅಂತ ನಾಳೆ ಮಾಡ್ತೀನಿ ಸಾಂಬಾರು. ಈಗ ದೋಸೆ ಹಾಕ್ಬಿಟ್ಟು ಹಾಗಲಕಾಯಿ ಪಲ್ಯ ಇದೆ, ಎಣ್ಗಾಯಿ ಇದೆ, ಪುಳಿಯೋಗರೆ ಇದೆ, ಇಷ್ಟನ್ನು ಖಾಲಿ ಮಾಡೋಣ ಅಂತ ಇದ್ದೀನಿ. ಇದು ನಮ್ಮ ತೋಟದಲ್ಲಿ ಬಿಟ್ಟಿರೋ ಮಾವಿನ ಹಣ್ಣು. ಗಿಳಿ ಅಳಿಲು ಏನು ತಿಂದಿಲ್ಲ ಸದ್ಯಕ್ಕೆ. ದೋಸೆ ತಿನ್ನು ನಮಗಾಗಿ ಇನ್ನೂ ಮುಗುತ್ತೆ. ಯಾಕಂದರೆ ಮಕ್ಕಳೆಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದಿರೋದ್ರಿಂದ ಅವರು ಒಂದೊಂದು ದೋಸೆ ಅಷ್ಟೇ. ಈಗ ನಾನು ಒಂದೆರಡು ದೋಸೆ ತಿಂದರೆ ಇನ್ನೂ ಉಳಿಯುತ್ತೆ. ಇದೆಲ್ಲ ಇದ್ದಾಗ ಮತ್ತೆ ಮಾಡಿಬಿಟ್ಟು ಸುಮ್ಮನೆ ವೇಸ್ಟ್ ಮಾಡೋ ಬದಲು ನಾವು ಇರೋದನ್ನ ಖಾಲಿ ಮಾಡ್ಕೊಳ್ಬೇಕು, ಸುಮ್ಮನೆ ವೇಸ್ಟ್ ಮಾಡೋದಲ್ಲ ಅಂತ ನಾನೆಲ್ಲ ಮುಗಿಸ್ದೆ. ನೈಟೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಬಿಡ್ತೀವಿ. ಬೆಳಗ್ಗೆ ಎದ್ರೆ ಈಸಿ ಆಗುತ್ತೆ. ಊಟ ಆಯಿತು. ಈಗ ನೈಟ್ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲಗೋಣ ಅಂತ. ಮಾಮೂಲಿ ಬೆಳಗ್ಗೆ ಬೇಗ ಎದ್ದೇಳಬೇಕು. ಮಕ್ಕಳೆಲ್ಲ ಸ್ಕೂಲಿಗೆ ಕಾಲೇಜ್ಗೆ ಹೊರಡ್ತಾರಲ್ಲ, ಎಲ್ಲ ಫುಲ್ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದರೆ ನಮಗಾಗ ಈಸಿ ಆಗುತ್ತೆ. ಯಾಕೆಂದರೆ ಬೆಳಗ್ಗೆ ಟೈಮು ನಮಗೆ ಎಲ್ಲ ಅಲ್ಲಲ್ಲೇ ಇದ್ದರೆ ಒಳಗಡೆ ಬರೋದಕ್ಕೂ ಬೇಜಾರಾಗುತ್ತೆ. ನೋಡಿ, ನಮಗೆ ಕೆಲಸ ಜಾಸ್ತಿ ಆಗುತ್ತೆ. ಅದಕ್ಕೆ ನೈಟಲ್ಲೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಆದಷ್ಟು. ಇದು ನೋಡಿ, ಹನಿ ಬಾಟಲ್ನ ನಾನು ಈ ಥರ ರೀಯೂಸ್ ಮಾಡ್ಕೊಂಡಿದ್ದೀನಿ. ಇದ್ರದ್ದೊಂದು ತಮಾಷೆ ಇದೆ. ನಾನು ಹೋದಾಗೆಲ್ಲ 2 ಬಾಟಲ್ ಹನಿ ಬಾಟಲ್ ತಗೊಳೋದ್ರಿಂದ ನಮ್ಮ ಮನೇಲಿ ಏನಕ್ಕೆ ನೀನು ಬಂದಾಗೆಲ್ಲ ಇವು ತಗೊಂತೀಯ ಅಂತ ಕೇಳಿದ್ರು. ಏಲಕ್ಕಿ ಪೌಡ್ರು, ಮೆಣಸಿನ ಪೌಡ್ರು, ಚಕ್ಕೆ ಲವಂಗ ಪೌಡ್ರು, ಈ ಥರ ಎಲ್ಲ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀನಿ, ಅರ್ಜೆಂಟಲ್ಲಿ ಬೇಕಾಗುತ್ತೆ ಅಂತ. ಆಗ ಬಂದಾಗ ಯಾರಾದರೂ ಪೌಡ್ರು ಜ್ಯೂಸ್ ಮಾಡ್ತೀವಿ ಹಾಕಬೇಕು ಅಂದರೆ ಸಡನ್ನಾಗಿ ನಾವು ಆಗ ಕುಟ್ಟಿ ಹಾಕೋದಕ್ಕಾಗಲ್ಲ, ಲೇಟ್ ಆಗುತ್ತೆ, ಹಿಂಸೆ ಆಗುತ್ತೆ. ಅದರಿಂದ ಇವೆಲ್ಲ ಪೌಡ್ರ್ ಮಾಡಿ ಇಟ್ಕೊಬಿಟ್ಟಿರ್ತೀನಲ್ಲ ನೋಡಿ. ಇದೆಲ್ಲ 55 ಗ್ರಾಮು ಫಿಲ್ ಆಗುತ್ತೆ. ಎಲ್ಲ ತುಂಬಿಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ. ಅದರಿಂದ ಇದಕ್ಕೆ ಐಡಿಯಾ ಮಾಡಿ ತಗೊಂಡಿದ್ದ ಅಂತ ನಗ್ತಾಯಿದ್ರು. ಇದು ದೊಡ್ಡ ಬಾಟಲ್ ತಗೊಂಡಿದ್ದೆ. ಈ ಸಣ್ಣ ಬಾಟಲ್ ತಗೊಂಡಾಗ ಅವ್ರು ಕೇಳ್ತಾಯಿದ್ರು, ಏನಕ್ಕೆ ತಗೋತಾ ಇದೆಯಾ, ಬಂದಾಗೆಲ್ಲ 2 ತೊಗೊತೀಯಲ್ಲ ಅಂತ. ಈ ಥರ ಸೆಟ್ ಮಾಡಿಟ್ಟಿದ್ದೀನಿ. ಕ್ಯೂಟಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸುತ್ತೆ. ಬಾಳೆಗೊನೆ ನನ್ನ ಫ್ರೆಂಡ್ ಕೊಟ್ಟರು. ಅವ್ರ ತೋಟ ಇದೆ, ಅವರು ಬಾಳೆ ಗಿಡ ಹಾಕಿದ್ದಾರೆ. ಅವರು ನಾನು ತುಂಬ ಕ್ಲೋಸ್ ಫ್ರೆಂಡು. ಅದಕ್ಕೆ ಒಂದು ಗೊನೆನೇ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಅದೀಗ ಅರ್ಧ ಹಣ್ಣಾಗಿದೆ, ಇನ್ನು ಅರ್ಧ ಕಾಯಿದೆ. ಇದು ಆದಷ್ಟು ಬೇಗ ಯೂಸ್ ಮಾಡಬೇಕು. ಇನ್ನು 1 ಡೇನಲ್ಲಿ ಜಾಸ್ತಿನೇ ಹಣ್ಣು ಆಗ್ತಾಯಿದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಇದ್ದೀನಿ. ಅಕ್ಕಿ ಹಿಟ್ಟು ಜೊತೆ 1 ಬೌಲು ಸಣ್ಣ ರವೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಕ್ಯಾರೆಟು, ಆಮೇಲೆ ಈರುಳ್ಳಿ, ಕೊತ್ತಂಬರಿ, ಕಾಯಿ ತುರಿ, ಜೀರಿಗೆ ಇಷ್ಟು ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳಿ. ಬರೀ ಅಕ್ಕಿ ಹಿಟ್ಟಲ್ಲೂ ಮಾಡ್ಬೋದು, ಆದರೆ ನಾನಿಲ್ಲಿ ಸ್ವಲ್ಪ ರವೆ ಹಾಕ್ಕೊತಾ ಇದ್ದೀನಿ. ರವೆ ಹಾಕ್ಕೊಂಡ್ರೆ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಗರಿ ಗರಿಯಾಗಿ ಬರುತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಎಣ್ಣೆ ಎಲ್ಲ ಹಾಕಾದ್ಮೇಲೆ ಮತ್ತೆ ಮೇಲ್ಗಡೆ ಅದಕ್ಕೆ ತುಪ್ಪ ಎಲ್ಲ ಹಾಕ್ಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. 1 ರೊಟ್ಟಿ ತಿನ್ನೋರು ಮಕ್ಕಳು 2 ರೊಟ್ಟಿ ತಿಂತಾರೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ. ಹಿಟ್ಟು ತುಂಬ ಗಟ್ಟಿಯಾಗೂ ಇರಬಾರ್ದು, ತೆಳುವಾಗೂ ಇರಬಾರ್ದು, ಮೀಡಿಯಮ್ಮಾಗಿ ಕಲಿಸ್ಕೊಂಡು ಎಣ್ಣೆ ಕವರ್ ಮೇಲೆ ಎಣ್ಣೆ ಹಚ್ಬಿಟ್ಟು ತಟ್ಟಿದ್ರೆ ತುಂಬ ಸ್ಮೂತಾಗಿ ಆರಾಮಾಗಿ ತಟ್ಬೋದು. ಗಟ್ಟಿ ಆದರೆ ತಟ್ಟೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ಮೀಡಿಯಮ್ಮಾಗಿ ಕಲಿಸ್ಕೊಳ್ಳಿ, ತಟ್ಟಿ ಮೇಲ್ಗಡೆ ಎಣ್ಣೆ ಹಾಕ್ಕೊಂಡು ತಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. 2 ಸೈಡನ್ನು ಸ್ವಲ್ಪ ಕಲರ್ ಬರೋವರೆಗೂ ಬೇಯಿಸ್ಕೊಳೋದು. ನಮ್ಮ ಮಕ್ಕಳು ಹಾಗೆ ರೊಟ್ಟಿ ಮಾಡಿಕೊಟ್ರೆ 1 ತಿಂತಾರೆ. ಈ ಥರ ಮಸಾಲೆ ರೊಟ್ಟಿ ಮಾಡಿಕೊಟ್ರೆ ಕ್ಯಾರೆಟ್ ತುರಿ ಎಲ್ಲ ಹಾಕಿ, ಕ್ಯಾರೆಟ್ ತುರಿನೇ ಅಂತಲ್ಲ, ಅದ್ರ ಜೊತೆ ನೀವು ಬೇರೆ ಏನಾದರೂ ವೆಜಿಟೇಬಲ್ಸ್ನ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. 2 ರೊಟ್ಟಿ ತಿಂತಾರಲ್ಲ, ಖುಷಿ ಆಗುತ್ತೆ ಮಕ್ಕಳು. ನೀವು ಬರೀ ರೊಟ್ಟಿ ಹಾಗೆ ತಟ್ಟು ಮಾಡ್ತೀವಲ್ಲ, ಅದನ್ನು ಅಷ್ಟು ಇಷ್ಟಪಡಲ್ಲ, ಒಂದ್ರ ಮೇಲೆ ಬೇಡ ಅಂತಾರೆ. ಈ ಥರ ಮಾಡಿಬಿಟ್ಟು 2 ರೊಟ್ಟಿ ಕೊಟ್ಟು ತುಪ್ಪ ಹಾಕಿ ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ. ಆಗ ನಮಗೂ ಮಾಡಿದ್ದಕ್ಕೆ ತುಂಬ ಖುಷಿಯಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಚಟ್ನಿ ಪೌಡ್ರ್ ಮಾಡೋದನ್ನ ಹೇಳ್ತೀನಿ. ವಿಡಿಯೋ ನೋಡ್ತಾಯಿರಿ. ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.